ಜನ ಸೆಲೆಕ್ಟ್ ಆಗೋದು, ಅವ್ರ ಎದುರುಗಡೆ ಯಾರು ಗೆಲ್ತಾರೋ ಅವ್ರನ್ನ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ನಿಮ್ಮ ಫೋನ್ ಅನ್ನ ಹೊಡೆದಾಕಬೇಕು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಹೊಸ ಪ್ರೋಮೋ ರಿಲೀಸ್ ಆಗಿದೆ, ಅದರ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ಈ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಬಿಗ್ ಬಾಸ್ ಬಂತು, ಕಾಮನ್ ಮ್ಯಾನ್ಗೂ ಕೂಡ ಎಂಟ್ರಿ ಇದೆ ಅಂದ ತಕ್ಷಣ ಸುಮಾರಷ್ಟು ಜನ ಆಡಿಷನ್ ಅನ್ನ ಕೊಟ್ಟಿದ್ರು. ಆ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ 60 ಜನ ಅಗ್ನಿ ಪರೀಕ್ಷೆಗೆ ಬಂದಿದ್ರು. ಸೊ ಅಗ್ನಿ ಪರೀಕ್ಷೆಯಲ್ಲಿ ಇದುವರೆಗೂ ಏನೆಲ್ಲ ಆಗಿದೆ ಅಂತ ನೀವು ನೋಡಿರಬಹುದು. ಸೊ ಈಗ ಫೈನಲ್ ಸೆಲೆಕ್ಷನ್ ನಡೀತಾ ಇದೆ. ಈ ಅಗ್ನಿ ಪರೀಕ್ಷೆಯ ಫೈನಲ್ ಸೆಲೆಕ್ಷನ್ ಅಲ್ಲಿ ಅಂದ್ರೆ ಇದುವರೆಗೂ ಸೆಲೆಕ್ಟ್ ಆದವರನ್ನ ಬಿಟ್ಟು ವೇಟಿಂಗ್ ಲಿಸ್ಟ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳು, ಅಂದ್ರೆ ಈಗ ವೇಟಿಂಗ್ ಲಿಸ್ಟ್ ಅಲ್ಲಿ 13 ಜನ ಕಂಟೆಸ್ಟೆಂಟ್ ಗಳು ಇದ್ರು. ಸೊ ಅವರನ್ನೆಲ್ಲ ಒಟ್ಟಿಗೆ ಕರೆದು ಅದರಲ್ಲಿ ಈಗ 4 ಜನರನ್ನ ಸೆಲೆಕ್ಟ್ ಮಾಡ್ತಾರೆ. ಅಗ್ನಿ ಪರೀಕ್ಷೆಗೆ ಬಂದು ಸೆಲೆಕ್ಟ್ ಆದಂತಹ ಕಂಟೆಸ್ಟೆಂಟ್ ಗಳು ಹಾಗೆ ಸ್ಟಾರ್ ಕಂಟೆಸ್ಟೆಂಟ್ ಗಳು ಏನಿರ್ತಾರೆ ಅವರು ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾರೆ. ಹಾಗೆ ಇನ್ನು ಉಳಿದಂತಹ ಹೋಲ್ಡ್ ಅಲ್ಲಿ ಅಥವಾ ವೇಟಿಂಗ್ ಲಿಸ್ಟ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳು ಇವತ್ತಿನ ಅಗ್ನಿ ಪರೀಕ್ಷೆಯನ್ನ ಎದುರಿಸಬೇಕಾಗುತ್ತೆ. ಈ 13 ಜನಕ್ಕೂ ಕೂಡ ಸಖತ್ತಾಗಿರೋ ಒಂದು ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ. 13 ಜನರಲ್ಲಿ ಇಬ್ಬಿಬ್ರು ಬಂದು ಅವರನ್ನ ಅವರು ಡಿಫೆಂಡ್ ಮಾಡ್ಕೋಬೇಕು. ಹಾಗೆ ಕೊಟ್ಟಿರುವಂತಹ ಟಾಸ್ಕ್ ಗಳಲ್ಲಿ ಯಾರು ವಿನ್ ಆಗ್ತಾರೋ ಅವರಲ್ಲಿ 4 ಜನರನ್ನ ಮಾತ್ರ ಇವತ್ತಿನ ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಅನುಮತಿಯನ್ನ ಕೊಡ್ತಾರೆ. ಈಗ ವೇಟಿಂಗ್ ಲಿಸ್ಟ್ ಅಲ್ಲಿ ಇರೋ 13 ಜನರಿಗೆ ಯಾವ್ಯಾವ ರೀತಿ ಟಾಸ್ಕ್ ಕೊಡ್ತಿದ್ದಾರೆ ಅಂತಂದ್ರೆ, ವ್ಯಾಕ್ಸಿಂಗ್ ಸೀಟ್ ಎಲ್ಲ ಇರುತ್ತಲ್ವಾ, ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನ ಕೀಳೋದು, ಹಾಗೆ ಐಸ್ ವಾಟರ್ ಅಲ್ಲಿ ಕುತ್ಕೊಳ್ಳೋದು, ಇಬ್ರನ್ನ ಕೂರಿಸಿ ಅದರಲ್ಲಿ ಹೆಚ್ಚು ಹೊತ್ತು ಯಾರು ಕೂರ್ತಾರೆ ಅವರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೆ ಇಬ್ರನ್ನ ಕರ್ಸ್ಬಿಟ್ಟು ಅವರ ಫೋನ್ ಅನ್ನ ಹೊಡೆದಾಕದವ್ರದ್ದು ಆ ರೀತಿ ಸೆಲೆಕ್ಟ್ ಮಾಡೋದು, ಹಾಗೆ ಕೆಲವೊಂದು ಜ್ಯೂಸ್ ಗಳನ್ನ ಕೊಡ್ಸೋದು. ಸೊ ಈ ರೀತಿ ಎಲ್ಲ ಸೆಲೆಕ್ಷನ್ ನಡೀತಾ ಇದೆ. ಸೊ ಇದರಲ್ಲಿ 13 ಜನರಲ್ಲಿ 4 ಜನರ ಸೆಲೆಕ್ಟ್ ಮಾತ್ರ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಯಾವ ರೀತಿ ಎಲ್ಲ ಆಗುತ್ತೆ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಹಿಂದೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ಕೆಲವೊಂದ್ಸಲ ಸೆಲೆಬ್ರಿಟಿಗಳು ಡೈರೆಕ್ಟ್ ಆಗಿ ಹೋಗಿದ್ರು. ಸೊ ಮನೆ ಒಳಗಡೆ ಹೋದ್ಮೇಲೆ ಅವರಿಗೆ ಟಾಸ್ಕ್ ಗಳನ್ನ ಕೊಡ್ಲಾಗ್ತಾ ಇತ್ತು. ಸೊ ಅದಾದ ನಂತರ ಜನರು ಸೆಲೆಕ್ಷನ್ ಮೇಲೆ ಮನೆ ಒಳಗಡೆ ಕಳಿಸ್ತಾ ಇದ್ರು. ಈಗ ಹೊಸ ವಿಭಿನ್ನ ರೀತಿಯನ್ನ ಬಿಗ್ ಬಾಸ್ ಅನ್ನ ತಂದಿದ್ದಾರೆ. ಅಂದ್ರೆ ಅಗ್ನಿ ಪರೀಕ್ಷೆ ಅಂತ ಹೇಳಿ ಕಾಮನ್ ಮ್ಯಾನ್ ಗೆ ಎಂಟ್ರಿ ಅಂದ್ರೆ ಹಾಗೆ ಕಳ್ಸೋದಕ್ಕಾಗಲ್ಲ. ಅವರು ಫಿಟ್ ಇದಾರಾ, ಯಾವ ರೀತಿ ಆಟಗಳಿಗೆ ಅವರು ಬದ್ಧರಾಗಿರ್ತಾರೆ, ಅವ್ರ ಮೈಂಡ್ ಸೆಟ್ ಹೇಗಿದೆ, ಬಿಗ್ ಬಾಸ್ ಹೋಗೋದಿಕ್ಕೆ ಅವರಲ್ಲಿ ಯಾವ ರೀತಿಯ ಅರ್ಹತೆಗಳಿವೆ ಅಂತ ಹೇಳಿ ಸೊ ಹೊರಗಡೆನೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಮಾಡಿ ಅದರಲ್ಲಿ ಸೆಲೆಕ್ಟ್ ಆದವರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಿದ್ದಾರೆ. ಈ ಹಿಂದೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋರಿಗೆ ಕನ್ಫ್ಯೂಷನ್ ಇರ್ತಾ ಇತ್ತು, ಯಾವ ರೀತಿ ಆಟಗಳಿರುತ್ತೆ, ಯಾವ ರೀತಿ ಎಲ್ಲ ಆಡ್ಬೇಕು, ಯಾರ್ಯಾರು ಬರ್ತಾರೆ ಅಂತ. ಸೊ ಈ ಸೀಸನ್ 13 ಏನಿದೆ ಇಲ್ಲಿ ಕನ್ಫ್ಯೂಷನ್ಸ್ ಇಲ್ಲ, ಯಾರ್ಯಾರು ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋದು ಸೊ ಮೊದ್ಲೇ ಗೊತ್ತಾಗ್ಬಿಟ್ಟಿದೆ. ಅಷ್ಟೇ ಅಲ್ಲದೆ ಅವರ ಅರ್ಹತೆ ಏನು ಅನ್ನೋದು ಕೂಡ ಗೊತ್ತಾಗಿದೆ. ಸೊ 60 ಜನ ಬಿಗ್ ಬಾಸ್ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ಅಗ್ನಿ ಪರೀಕ್ಷೆಗೆ ಬಂದಿದ್ದಾರೆ ಅಂದ್ರೆ ಎಲ್ಲರನ್ನೂ ಕೂಡ ಸೆಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಸೆಲೆಕ್ಟ್ ಮಾಡೋದೆ 18 ರಿಂದ 16 ಜನ. ಹಾಗಿದ್ದಾಗ ಈ ರೀತಿ ಟಾಸ್ಕ್ ಗಳನ್ನ ಕೊಡ್ಬೇಕಾಗತ್ತೆ. ಅದ್ರಲ್ಲಿ ಯಾರು ಸಮರ್ಥರೋ, ಯಾರು ಅವರನ್ನ ಡಿಪೆಂಡ್ ಮಾಡ್ಕೊಂತಾರೆ ಅವರನ್ನ ಸೆಲೆಕ್ಟ್ ಮಾಡೋದು ಸೊ ಕಾಮನ್ ಆಗಿದೆ. ಸೊ 4 ಜನ ಜಡ್ಜಸ್ ಗಳು ಅವರ ಎಬಿಲಿಟಿಯನ್ನ ನೋಡಿ, ಅಷ್ಟೇ ಅಲ್ಲದೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಜಡ್ಜಸ್ ಗಳು ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಎಲ್ಲ ಟಾಸ್ಕ್ ಗಳನ್ನ ಫೇಸ್ ಮಾಡಿದ್ದಾರೆ, ಯಾವ ರೀತಿ ಸಿಚುವೇಶನ್ ನ ಎದುರಿಸಿದ್ದಾರೆ, ಸೊ ಅದ್ರ ಮೇಲೆ ಬಂದಿರುವಂತಹ ಕಂಟೆಸ್ಟೆಂಟ್ ಗಳು ಏನಿದ್ದಾರೆ ಸೊ ಅವರು ಯಾವ ರೀತಿ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಆಟವನ್ನ ಆಡ್ತಾರೆ, ಯಾವ ರೀತಿ ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನ ಹೊರಗಡೆನೆ ತಿಳ್ಕೊಂಡು ಅದಾದ್ಮೇಲೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಸೊ ಕಳಿಸ್ತಾರೆ. ಸೊ ನಾವು ಕೆಲವೊಂದು ಬಾರಿ ಬರೀ ಪ್ರೋಮೋ ನೋಡಿ ನಾವು ಇದುವರೆಗೂ ಯಾವುದೇ ಕಂಟೆಸ್ಟೆಂಟ್ ಗಳನ್ನ ಜಡ್ಜ್ ಮಾಡೋದಕ್ಕೆ ಆಗಿಲ್ಲ. ಆದ್ರೆ ಈಗ ತುಂಬಾ ವೈರಲ್ ಆಗ್ತಿರೋದು ಏನು ಅಂದ್ರೆ ಜಡ್ಜಸ್ ಗಳನ್ನೇ ಜಡ್ಜ್ ಮಾಡುವಂತಹ ಜನರು ಕೂಡ ಇದ್ದಾರೆ. ತುಂಬಾ ಈಗ ಟ್ರೋಲ್ ಕೂಡ ಆಗ್ತಿದ್ದಾರೆ ಜಡ್ಜಸ್. ಈ ರೀತಿಯ ಆಡಿಷನ್, ಬಿಗ್ ಬಾಸ್ ಆಡಿಷನ್ ಅಥವಾ ಅಗ್ನಿ ಪರೀಕ್ಷೆ ಕೆಲವೊಬ್ಬರಿಗೆ ಸರಿ ಅನ್ಸ್ಬೋದು, ಕೆಲವೊಬ್ಬರಿಗೆ ತಪ್ಪು ಅನ್ಸ್ಬೋದು. ಆದ್ರೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ಅನ್ನೋದನ್ನ ಸೊ ತಿಳ್ಕೋಬೇಕು, ಅಥವಾ ಅವ್ರಿಗೆ ಯಾವ ರೀತಿ ಅರ್ಹರಿದ್ದಾರೆ ಅನ್ನೋದು ಅವರನ್ನ ಅವರು ಪರೀಕ್ಷಿಸ್ಕೋಬೇಕು ಅಂದ್ರೆ ಈ ರೀತಿ ಆಡಿಷನ್ ಅಥವಾ ಈ ರೀತಿ ಅಗ್ನಿ ಪರೀಕ್ಷೆ ಬೇಕಾಗುತ್ತೆ. ಹಾಗಾಗಿ ಬಿಗ್ ಬಾಸ್ ಟೀಮ್ ಅವರು ಈ ಹಿಂದೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಅನುಭವ ಇದ್ದವ್ರನ್ನೇ ಜಡ್ಜ್ ಆಗಿ ಕೂರಿಸಿರೋದು. ಓಕೆ, ಹಾಗಿದ್ರೆ ನೋಡೋಣ ಯಾವ್ಯಾವ ಕಂಟೆಸ್ಟೆಂಟ್ ಗಳು ಸೆಲೆಕ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ, ಯಾರ್ಯಾರು ಸೆಲೆಕ್ಟ್ ಆಗದೇನೆ ಅವ್ರ ಮನೆಗಳಿಗೆ ಹೋಗ್ತಾರೆ ಅಂತ
ಅಂತ. ಓಕೆ, ಆಗಿದ್ರೆ ಬಿಗ್ ಬಾಸ್ ನ ಮತ್ತೊಂದು ಹೊಸ ಅಪ್ಡೇಟ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ದಯವಿಟ್ಟು ಫುಲ್ ವ್ಲಾಗ್ ನ ನೋಡಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.